ಒಂದು ಕಥೆ ಕೇಳು. ಹಲ್ಲು ಮತ್ತು ಮೀಸೆಯ ಕಥೆ. ಓಹೋ. ಒಂದು ಸಲ ಹಲ್ಲಿಗೆ ಮತ್ತು ಮೀಸೆಗೆ ಮಾತಿಗೆ ಮಾತು ಬೆಳೀತು. ಹಲ್ಲು ಹೇಳ್ತು, ನೋಡು, ನಾನು ಇಷ್ಟು ಬಿಳಿದಕ್ಕಾಗಿ ಚೆನ್ನಾಗಿರೋದ್ರಿಂದಲೇ ಮನುಷ್ಯ ಸುಂದರವಾಗಿ ಕಾಣ್ತಾನೆ, ನೀ ನೋಡು ಕಪ್ಪಾಗಿದೆಯಾ, ಚೀಚಿ ಅಂದ್ಬಿಡ್ತು. ಮೀಸೆಗೆ ಬೇಜಾರಾಗಿ ಅವಮಾನ ತೀರಿಸ್ಕೋಬೇಕು ಅಂತ ಒಂದು ಕಡೆ ಹೋಗಿ ತಪಸ್ಸಿ ಕೂತು ದೇವರು ಒಲಿದು ಪ್ರತ್ಯಕ್ಷನಾದ, ವರವನ್ನೂ ಕೊಟ್ಟ. ಎಂತ ವರ ಕೇಳ್ತೆ? ನೀನು ಕೂಡ ಮುಂದೊಂದು ದಿನ ಬೆಳ್ಳಗಾಗು ಅಂದ. ವರವನ್ನು ತಗೊಂಡು ಮೀಸೆ ಬಂತು. ಕೆಲವು ವರ್ಷಗಳು ಕಳೆದ ಮೇಲೆ ಮೀಸೆ ಹಲ್ಲಿಗಿಂತ ಬೆಳ್ಳಗಾಯ್ತು. ಅದನ್ನು ನೋಡಲಿಕ್ಕೆ ಆಗದೆ ಹಲ್ಲು ಅವಮಾನಗೊಂಡು ಉದುರು ಹೋಯ್ತು. ಇನ್ನೂ ಸೂಪರ್ ಇದ್ದಿದ್ದು ಅಷ್ಟೇ.